ನಾ ಬಯಸಿದ ಹೆಣ್ಣು ಬೇರೊಬ್ಬರ ಮದುವೆಯಾಗಿ ಈ ಮನೆ ಸೇರಿರೋಳು ನನ್ನ ಕನಸಿನ ಕಣ್ಣೆ ಶೀಲಾ. ಯಾರು ಇಲ್ಲದ ಸಮಯವನ್ನು ಅರಿತು ಈ ಮನೆಗೆ ಕಾಲಿಟ್ಟಿರುವೆ. ಹೇಗಾದರೂ ಮಾಡಿ ಬಣ್ಣದ ಮಾತುಗಳಿಂದ ನನ್ನಂತೆ ಸೆಳೆಯಲೇಬೇಕು. ಜಯರಾಜ್, ನೀನು ಮಾಡಿದ ಮೋಸದ ಆಟಕ್ಕೆ ಬ್ರಹ್ಮ ಬಲೆಯನ್ನು ಹಣೆದು ಅದರ ಒಳಗೆ ನಿನ್ನ ತಂಗಿಯನ್ನು ಸಿಲುಕಿಸಿ ಮುಂದೊಂದು ದಿನ ನಿನ್ನನ್ನು ಅಲೆಮಾರಿ ಹಾಗೆ ಮಾಡದೆ ಹೋದರೆ ಇವನು ಎಂಟನೇ ಮಂಟ. ಇದೇನ್ ಪೃಥ್ವಿರಾಜ್, ದಿಢೀರಂತೆ ನೀವು ನಮ್ಮನೆ ಕಡೆ? ಏನಿಲ್ಲ ಶಿಲಾ, ಸಿಟಿಯಲ್ಲಿ ಫ್ಯಾಕ್ಟರಿ ಸಂಬಂಧಪಟ್ಟ ಕೆಲಸವಿತ್ತು. ಮುಗಿಸ್ಕೊಂಡು ಬರುತ್ತಿರುವಾಗ ಕಾರ್ ಕೈಗೊಂಡಿದ್ದು, ಅದಕ್ಕೆ ನಡೆದುಕೊಂಡು ಬರುತ್ತಿರುವಾಗ ನಿನ್ನ ನೆನಪಾಯಿತು. ಹಾಗೆ ನೋಡಿಕೊಂಡು ಹೋದರಾಯ್ತೆಂದು ಬಂದೆ. ಹೌದು, ಏನು ನಿನ್ನ ಸ್ಥಿತಿ? ಹುಟ್ಟಿರುವುದು ಸೀರೆ, ಉಳಿದಿರುವುದು ಹಾಳು ಮನೆಯಲ್ಲಿ. ಏನು ಮಾಡಲಿ ಪೃಥ್ವಿರಾಜ್, ಪ್ರೀತಿ ಎಂಬ ಮಾಯಿಗೆ ಕಟ್ಟು ಬಿದ್ದು ಹಣೆ ಬರಕ್ಕೆ ಹೊಣೆ ಯಾರು ಎಂಬಂತೆ ದೇವರನ್ನ ಬರೆದ ನಿರ್ಣಯಕ್ಕೆ ತಲೆ ಬಾಗ್ಲೇಬೇಕಲ್ವೇ? ಶೀಲಾ, ಸುಂದರವಾದ ಹೂ ತೋಟದಲ್ಲಿ ಬೆಳೆದ ಹೂವು ದೇವರಿಗೆ ಅರ್ಪಣೆ ಆಗಬೇಕೆಂದು ಬಯಸುತ್ತೆ ವಿನಃ ಸುಡಗಾಡಕ್ಕೆ ಹೋಗುವ ಶವಕ್ಕೆ ಅರ್ಪಣೆ ಆಗಬೇಕೆಂದು ಯಾವೂ ಬಯಸುವುದಿಲ್ಲ. ಹಾಗೆಂದ ಮಾತ್ರಕ್ಕೆ ಬಿಟ್ಟು ಬರಲು ಸಾಧ್ಯವೇನು? ಹಾಗೆ ನೋಡು, ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಅನುಭವಿಸಲೇಬೇಕಲ್ಲ. ಶೀಲಾ, ಸುಖದ ಸುಪ್ಪತ್ತಿಗೆಯಲ್ಲಿ ಹಾಯಾಗಿ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದ ಹಕ್ಕಿ ಇಂದು ಜೈಲು ಹಕ್ಕಿ ಅಂದ ಮಾತ್ರಕ್ಕೆ ಜೀವನದಲ್ಲಿ ಅನುಭವಿಸಬೇಕಾದ ಆಸೆ ಆಕಾಂಕ್ಷೆಗಳನ್ನು ಬಲಿ ಕೊಡುತ್ತೀಯಾ? ನಾನೇನು ಮಾಡಲಿ ಪೃಥ್ವಿರಾಜ್, ಕಂಡ ಕನಸುಗಳೆಲ್ಲ ಒಡೆದ ಕಂಡಂತೆಯಾಗಿ ಈ ನನ್ನ ಮನಸ್ಸೇ ಒಡೆದು ಹೋಗಿದೆ. ಮನ ಬಿಚ್ಚಿ ಹಾರಾಡಬೇಕೆಂಬ ಆಸೆ, ಆದ್ರೆ ಶಂಕರನ ಹೆಂಡತಿ ಎಂಬ ಕಟ್ಟಳೆಗಳು ನನ್ನನ್ನು ಕಟ್ಟಿ ಹಾಕ್ತಾ ಇದೆ. ಕಟ್ಟಳೆ ಶೀಲಾ, ಕಟ್ಟಳೆ ಎಂಬ ನಿಯಮವನ್ನು ಮಾಡಿ ಕತ್ತಲೆಯಲ್ಲಿ ಬೇರೊಬ್ಬರ ಗಾಡಿ ಹಾರುವ ಭಂಡ ಪಂಚಾಸ್ತ್ರೆ ತುಂಬಿಕೊಂಡಿರುವ ಈ ಸಮಾಜದಲ್ಲಿ ಕಟ್ಟಳೆ ಸಮಾಜದಲ್ಲಿ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಗಂಡ ಹೆಂಡರ ನಡುವೆ ಜಗಳ ತಂದು ಕೊನೆಗೆ ಅವರ ಸಂಸಾರವನ್ನೇ ಬೇರೆ ಮಾಡಿ ಅವನ ಮಿಂಡನಾಗಿ ಬಾಳುವ ಬಂಡ ಪಂಚಾಸ್ತ್ರೆ ತುಂಬಿಕೊಂಡಿದ್ದಾರೆ ಈ ನಿನ್ನ ಸಮಾಜದಲ್ಲಿ. ಅಂದಾಗ ನೀನೇಕೆ ಭಯ ಪಡುತ್ತಿರುವೆ? ಒಟ್ಟಿಗೆ ಹಿಟ್ಟಿಲ್ಲದು ರತಿಸುಕ ಬೇಡುವ ಈ ಜೀವಕ್ಕೆ ಗಂಡಿನ ತೋಳತ್ತಕ್ಕೆ ಬೇಕು ಅಂತ ಇವನ ಆತುರ ಇದೆ. ಆದ್ರೆ ಇಂಥ ಕೂಡಿದ ಮನೆಯಲ್ಲಿ ತಂದೆ ಮಾತಿನಂತೆ ನಡೆಯುವ ನನ್ನ ಗಂಡನಿಂದ ಇದೆಲ್ಲ ಸಾಧ್ಯವೇನು? 7 ಕೋಟಿ ಜೀವರಾಶಿಯನ್ನು ದಾಟಿ ಹುಟ್ಟು ಬಂದಿದೆ ಈ ಮನುಷ್ಯ ಜನ್ಮ. ಮತ್ತೆ ಮತ್ತೆ ಹುಟ್ಟು ಬರೋಲಕ್ಕೆ ಇದೇನು ಹುಳು ಜನ್ಮ ಎಂದು ತಿಳಿದಿರುವೆ? ಚಿಕ್ಕ ಸಮಯದಲ್ಲಿ ವ್ಯರ್ಥ ಮಾಡದೆ ಸುಖ ಅನುಭವಿಸಬೇಕು. ಏನಂತೀಯ? ಸುಖ ಅನುಭವಿಸಬೇಕು ಅಂತ ಸರಿ ಇಲ್ಲದ ದಾರಿಯನ್ನು ಆರಿಸಿಕೊಂಡ್ರೆ ಒಪ್ಪುವುದೇನು ಈ ಸಮಾಜ? ಶೀಲಾ, ಸುಂದರವಾದ ಹುಡುಗಿಯನ್ನು ಸುಖಪಡಿಸಲಿಕ್ಕೆ ಕರೆದಾಗ ಒಳ್ಳೆಯ ಕ್ಷಣನೆ ಮರುದಿನವೇ ಸೂಳ್ಯ ಪಟ್ಟ ಕಟ್ಟುವ ಹೊಲಸು ಸಮಾಜವಿದು. ಅಷ್ಟೇ ಯಾಕೆ, ಬಡವನ ಹೆಂಡತಿ ಸುಂದರವತಿ ಆಗಿದರೆ ಸಂಜೆ ಹೊತ್ತಿಗೆ ಮನೆಗೆ ಹೋಗಿ ಗಂಡನಿಗೆ ಸಿಕ್ಕಾಪಟ್ಟೆ ಸಾರಾಯಿ ಕುಡಿಸಿ ಮೊದಲ ರಾತ್ರಿ ಮಾಡುವ ಬಂಡ ಘಾತುಕರಿರುವ ಸಮಾಜವಿದು. ಅಂದಾಗ ನೀನೇಕೆ ಭಯ ಪಡುತ್ತಿರುವೆ? ವಯಸ್ಸು 60 ದಾಟಿದರೂ 6 ವರ್ಷದ ಹಸುಳೆಯ ಮೇಲೆ ಅತ್ಯಾಚಾರ ಮಾಡುವ ತಾಯಿಗಂಡರಿರುವ ಸಮಾಜವಿದು. ಅಂದಾಗ ನೀನೇತಕ್ಕೆ ಭಯ ಪಡುತ್ತಿರುವೆ? ಅಂದ ಹಾಗಾದ್ರೆ ಹುಚ್ಚೆದ್ದು ಕುಡಿಯುವ ಈ ನನ್ನ ಯೌವನವನ್ನು ಕಟ್ಟಿ ಹಾಕದೆ
ಸುಖದ ಸುಪ್ಪತ್ತಿಗೆ ಮೇಲೆ ತೇಲಾಡು ಅಂತೀಯ. ಹೌದು ಶೀಲಾ, ಈ ನೀವು ಸಾವಿರ ಸಾರಿ ಯೋಚಿಸಿದ್ರು ಕೊನೆಗೆ ಸಿಗುವ ಉತ್ತರ ಪ್ರಣಯ ಸುಖ. ಇದಕ್ಕೆ ನೀನು ಒಪ್ಪಿದರೆ ಸರಾಗವಾಗಿ ಸಾಗಿಸಬಲ್ಲೆ ನಿನ್ನ ಮನದರಸನಾಗಿ ಪ್ರಾಣ ಸುಖ. ಏನಂತ್ಯ? ಪೃಥ್ವಿರಾಜ್, ಒಂದು ವೇಳೆ ನಾವು ಈ ಸಮಯದಲ್ಲಿ ಈ ರೀತಿ ಕದ್ದು ಮುಚ್ಚಿ ಚಕ್ಕಂದ ಆಡುವಾಗ ನನ್ನ ಪತಿ ಹಾಗೂ ನನ್ನ ಮೈದನರು ಬಂದ್ರೆ ನನ್ನ ಗತಿ ಏನು ಅಂತ. ಶೀಲಾ, ವಿದ್ಯಾವಂತನಾದರೂ ಬುದ್ಧಿ ಇಲ್ಲದ ನಿನ್ನ ಗಂಡ, ಇನ್ನು ಬಡತನದ ಬಡಲಲ್ಲಿ ಬೆಂಡಾದ ನಿನ್ನ ಮಾವ, ಅಪ್ಪ ಹಾಕಿದ ಆಲದ ಮರಕ್ಕೆ ನೀರೆರಿಯುವ ನಿನ್ನ ಕಾಬಾವ. ಇಂಥವರಿಂದ ನಿನಗೆ ಭಯವೇ? ಹಾಗೇನಾದರೂ ನನಗೆ ತೊಂದರೆ ಬಂದರೆ ಮರುದಿನವೇ ನಿನ್ನನ್ನು ನನ್ನ ಮನದ ಮಾರಾಣಿಯಾಗಿಸಿಕೊಳ್ಳುವೆ. ಚಿಂತೆ ಮಾಡಬೇಡ. ಚೇಚೆ, ಹಾಗೇನಿಲ್ಲ ರಾಜ. ಇಷ್ಟು ದಿನ ಚಿಂತೆಯಲ್ಲಿರುವ ಈ ನನ್ನ ಮನಸ್ಸನ್ನು ಹಗುರ ಮಾಡಿದ ಹಮ್ಮಿರ ನೀನು. ಬನ್ನಿ ನನ್ನೊಡನೆ ಕೂಡ ಹಾಡಲು. ಶೀಲಾ, ಈ ನಮ್ಮ ಪ್ರೇಮದ ಕಾಣಿಕೆಗಾಗಿ ಸ್ವಾತಿ ಮುತ್ತಿನ ಒಂದು ಸರಿ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. but God is disposed. कभी कालिदास
ರಾಜ, ಬಿಸಿಲಿಗೆ ಬಾಯಾರಿ ನಿಂತ ಈ ಮರುಭೂಮಿಗೆ ಮಂಜಿನ ಹಣೆಯಂತೆ ತಂಪು ಮಾಡಿದ ರಾಜ ನೀನು. ನೋಡು, ನಮ್ಮ ಅಕ್ಕ ದೇವ್ರಿಗೆ ಹೋಗಿದ್ದಾಳೆ, ಬರುವ ಸಮಯ ಆಯ್ತು. ನಾನೀಗ ಅಡಿಗೆ ಮಾಡ್ಬೇಕು. ಬಲ್ಲ ರಾಜ? ಹಾಗಾದ್ರೆ ನಮ್ಮ ಮುಂದಿನ ಭೇಟಿ ಮತ್ತೆ ಮನೆಯಲ್ಲಿ ಯಾರು ಇಲ್ಲದಾಗ. ಓಕೆ ಬಾ. ಯಾಕೆ ಕಾಡು ಪ್ರಾಣಿಯೊಂದು ತಪ್ಪಿಸಿಕೊಂಡು ನಾಡಿಗೆ ಬಂದಂತೆ ಕಾಣ್ತಿದೆ? ಕಾಡಿನಲ್ಲಿ ಆಹಾರ ಸಿಗ್ತಿದ್ದಾಗ ನಾಡಿಗೆ ಬರುವುದು ಕಾಡು ಪ್ರಾಣಿಗಳ ಲಕ್ಷಣವೇ ಮಿಸ್ಟರ್ ಅರ್ಜುನ್? ಪೃಥ್ವಿರಾಜ್, ಕಾಡಿಗೆ ಬಂದ ಕಾಡು ಪ್ರಾಣಿಯನ್ನು ನಾಡಿನ ಜನರ ಕಲ್ಲು ಬುಡಿಗೆಯಿಂದ ಹೊಡೆದು ಕೊಲ್ಲುವರೆಂದು ಗೊತ್ತಿರ್ಬೇಕಲ್ವಾ? ಅರ್ಜುನ್, ಮಾಂಸದ ರುಚಿ ಕಂಡ ಕಾಡು ಪ್ರಾಣಿಗೆ ಜೀವದ ಭಯವಿರುವುದಿಲ್ಲ, ಬಟ್ ಹಸಿವು ನಿಗಿಸ್ಬೇಕು ಅಷ್ಟೇ. ಅದಕ್ಕೆ ಆಹಾರ ಸಿಕ್ತು, ಖುಷಿಯಿಂದ ಉಂಡು ಹೋಗ್ತಾ ಇದ್ದೀನಿ. ये साले को पता नहीं, झोपड़ी में ही मछली पकड़ने वाले को नालायक बोलते हैं, सागर में जाके हीरा लाने वाले को नायक बोलते हैं. What is subject to? Something is wrong. Something is very very wrong. ಗಂಗಾ, ಗಂಗಾ ಯಾರಿದ್ರ ಮನೆಯಲ್ಲಿ? ಮಾವ, ಯಾಕೆ ಮಾವ? ಅಕ್ಕ ಮನೆಯಲ್ಲಿಲ್ಲ, ದೇವರ ದರ್ಶನಕ್ಕಂತ ಹೋಗಿದ್ದಾಳೆ. ಈ ಸದ್ಯ ಬಂದ್ರೆ ಬರ್ಬೋದು. ಶೀಲಾ, ಯಾರಾದ್ರೂ ಮನೆಗೆ ಬಂದಿದ್ರೆ ನಮ್ಮ ಮನೆಗೆ ಮಾವ? ಇಲ್ಲ ಮಾವ, ಯಾರು ಬಂದಿಲ್ಲ. ಶೀಲಾ, ಮನೆಯಲ್ಲಿ ಯಾರು ಇಲ್ಲ ಎಂಬ ಸಮಯವನ್ನು ಸಾಧಿಸಿ ಕಳ್ಳ ಬೆಕ್ಕೊಂದು ಮನೆಗೆ ನುಗ್ಗಿ ಹಾಲು ಕುಡಿಯಬೇಕೆಂದು ಹಂಚು ಹಾಕುತ್ತಿತ್ತು. ಆದರೆ ಮನೆಯ ಮಾಲೀಕ ಬಂದ ತಕ್ಷಣ ಬಾಲ ಮುದುಡಿಕೊಂಡು ಓಡಿ ಹೋಯ್ತ ಮಾತಿಗೆ ಕೇಳಿದೆ. ಮಾವ, ಹೋಗ್ಲಿ ಬಿಡು. ಕದ್ದು ಹಾಲು ಕುಡಿಯುವುದು ಬೆಕ್ಕಿನ ಹುಟ್ಟುಗುಣ ಅಂದ ಮೇಲೆ ಅದು ಇಂದಿನ ಮಾತಲ್ಲ, ತಲೆ ತಲಾಂತರದಿಂದಲೂ ನಡೆದುಕೊಂಡು ಬಂದ ಬೆಕ್ಕಿನ ಹುಟ್ಟುಗುಣ ಅಂದ ಮೇಲೆ ಮಾವ, ಅದನ್ನು ತಪ್ಪಿಸಲು ಸಾಧ್ಯವೇನು? ಹೌದಮ್ಮ, ಕದ್ದು ಹಾಲು ಕುಡಿಯುವ ಬೆಕ್ಕುಗಳು ಈ ಸಮಾಜದಲ್ಲಿ ತುಂಬಿದ ಹಾಲಿನ ಬಿಂದಿಗೆಯನ್ನು ಬಾಯಿ ತಿರುಗಿಡುವಷ್ಟು ಮುಟ್ಟಾಳ ಮನೆತನದ ಮಾಲೀಕ ನಾನಲ್ಲಮ್ಮ ಶೀಲಾ. ಕಳ್ಳು ಬೆಕ್ಕು ಬರುವ ದಾರಿಯನ್ನು ಅರಿತು ಬಿಸಿ ನೀರು ಹುಕ್ಕಿ ಭಯ ಹುಟ್ಟಿಸೋ ಮಾನವಂತರ ಮನೆತನದ ಮಾಲೀಕ ಮಾವ. ಹೆದರಿಸಿದ ಮಾತ್ರಕ್ಕೆ ಬೆಕ್ಕು ಮನೆಗೆ ಬರೋದು ಬಿಡ್ಬೋದು, ಆದ್ರೆ ಹಾಲು ಕುಡಿಯುವುದನ್ನು ಬಿಡಬಹುದೇ ಮಾವ? ಹೌದಮ್ಮ, ಕದ್ದು ಹಾಲು ಕುಡಿಯೋ ಬೆಕ್ಕಿನ ಹುಟ್ಟು ಕೆಟ್ಟ ಗುಣವಿರಬಹುದು ನಿಜ, ಆದ್ರೆ ಹಾಲು ಕುಡಿಯುತ್ತೇನೆಂದು ಹಠಕ್ಕೆ ಬಿದ್ದರೆ ಬೇಟೆಗಾರ ಹಾಕಿದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಯುವುದು ನಿಶ್ಚಿತ ಅಲ್ವೇನಮ್ಮ? ಮಾವ, ಅದೇ ಬೇಟೆಗಾರನ ಕಣ್ಣನ್ನ ತಪ್ಪಿಸಿ ಓಡಿ ಹೋಗುವ ಪ್ರಾಣಿಗಳೆಷ್ಟಿಲ್ಲ ಮಾವ ಈಗಿನ ದುನಿಯಾದಲ್ಲಿ. ಶೀಲಾ, ಕಾಡು ಪ್ರಾಣಿಯನ್ನು ಬೇಟೆಯಾಡುವವನಿಗೆ ಮಾತ್ರ ಬೇಟೆಗಾರ ಅಂತಾರೆ, ಸಾಕು ಪ್ರಾಣಿಯನ್ನು ಬೇಟೆಯಾಡುವವನಿಗೆ ಬೇಟೆಗಾರ ಅನ್ನಲ್ಲ ಶೀಲಾ. ಮಾವ, ಎದುರಿಗೆ ಅದು ಮನೆಯಲ್ಲಿ ಸಾಕಿದ ಬೆಕ್ಕಲ್ಲ, ಕಾಡಡವಿಯಲ್ಲಿ ಬೆಳೆದ ಬೆಕ್ಕು ಅಂದ ಮೇಲೆ ಎದುರುವುದೆಲ್ಲಿಂದ ಮಾತು? ಶೀಲಾ, ಕುಂಬಾರ ಮಾಡಿದ ಮಣ್ಣಿನ ಮಡಿಕೆಯಲ್ಲಿ ಹಾಲನ್ನು ತುಂಬಿ ಆ ಹಾಲನ್ನು ಕಾಯುವ ಜವಾಬ್ದಾರಿ ನಿನ್ನದೆಂದು ಕಟ್ಟಪ್ಪಣೆ ಮಾಡಿದರೆ ಕಾದಿತು ಆ ಮಣ್ಣಿನ ಮಡಿಕೆ. ಆ ಮಣ್ಣಿನಿಂದ ಮಾಡಿದ ಮಡಿಕೆಗಿರುವ ನೀಯತ್ತು ಹಾಲಿಗೂ ಸಹ ಇರಬೇಕಾಗತ್ತೆ ಅಲ್ವೇ ನಮ್ಮ ಶೀಲಾ? ಹೌದು ಮಾವ, ಯಾರಿಲ್ಲ ಅಂದ್ರು ಅದೇ ನೀನು ಜವಾಬ್ದಾರಿಯಿಂದ ಕಾಯಿಟ್ಟ ಹಾಲಿನ ಮಡಿಕೆಯಲ್ಲಿ ಒಂದೇ ಒಂದು ತೊಟ್ಟು ಹುಳಿ ಬಿದ್ರೆ ಆವಾಗ ಏನ್ ಮಾಡ್ತೀಯ ಮಾವ? ಹೌದಮ್ಮ, ತುಂಬಿದ ಹಾಲಿನಲ್ಲಿ ಒಂದು ತೊಟ್ಟು ಹುಳಿ ಬಿದ್ದರೆ ಸಾಕಮ್ಮ, ಇಡೀ ಹಾಲಿಗೆ ಹಾಲೇ ಕೆಟ್ಟು ಹೋಗುತ್ತದೆ. ಅದಕ್ಕೆ ಹೇಳಿರುವುದು ಕವಿ ಗುರುರಾಜರವರು, ಎಚ್ಚರ ತಂಗಿ ಎಚ್ಚರ, ಕಾಮದ ಹುಚ್ಚರಿರುವರು ಈ ಕಲಿಯುಗದಲ್ಲಿ ಎಚ್ಚರ ಅಂತ. ಅದೇ ಮಾವ, ಒಂದು ವೇಳೆ ಹುಳಿ ಬಿದ್ದ ಮಡಿಕೆಯಲ್ಲಿದ್ದು ಆ ಮೊಸರು ಕೆಟ್ಟು ಹೋಗುತ್ತೆ ಅಂತ ತಿಳಿದ ಈ ಸಮಾಜ ಅದೇ ಹುಳಿ ಇದ್ದ ಹಾಲಿನಿಂದ ಕಡುಗೋಲಿನಿಂದ ಕಟ್ಟಿದ್ದು ಮೊಸರು ಮಜ್ಜಿಗೆ ಮಾಡಿ ತಿಂದು ಆನಂದ ಪಡುವರೆಷ್ಟಿಲ್ಲ ಮಾವ.
ಹೌದಮ್ಮ, ಹುಳಿ ಹಿಂಡಿದ ಹಾಲಿನಿಂದ ಮಜ್ಜಿಗೆ ಮೊಸರು ತಯಾರಿಸುವುದು ಸಹಜನಮ್ಮ. ಆದರೆ ಮಾನವಂತರ ಮನೆಯಲ್ಲಿ ಮೀಸಲಾಗಿಟ್ಟ ಹೆಪ್ಪು ಎಂಬ ಹುಳಿ ಹಾಕಿ ಮಾಡಿದ ಮಜ್ಜಿಗೆ ಮೊಸರು ಸೊಂಪಾದ ಪರಿಮಳವನ್ನು ಬೀರುತ್ತದೆ. ಅದನ್ನು ಎಷ್ಟು ದಿನವಾದರೂ ಇಟ್ಟು ತಿನ್ನಬಹುದು. ಆದರೆ ಬೇರೆಯವರು ಹಿಂಡಿದ ಹುಳಿಯಿಂದ ಮಾಡಿದ ಮಜ್ಜಿಗೆ ಮೊಸರು ಕೆಟ್ಟು ವಾಸನೆಯನ್ನು ಬೀರುತ್ತದೆ. ಅಷ್ಟೇ ಯಾಕಮ್ಮ, ಇಟ್ಟು ತಿನ್ನಲು ಹೋದರೆ ಕೆಟ್ಟು ಹುಳವಾದೀತೆ ಹೊರತು ಪರಿಮಳ ಸಿಗಲು ಸಾಧ್ಯನಮ್ಮ. ಒಂದು ವೇಳೆ ಅದೇ ಮಜ್ಜಿಗೆ ಮೊಸರಿನಿಂದ ಬೆಣ್ಣೆ ಮುದ್ದೆ ಮಾಡಿ ಅದನ್ನೇ ತಿನ್ನುವುದಲ್ಲಮ್ಮ ಈ ಸಮಾಜದವರು. ಶೀಲಾ, ಸುತ್ತಿ ಬಳಸಿ ಹೆಚ್ಚಿಗೆ ಮಾತನಾಡು.